ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ಹಾಸನದ ಅಧಿದೇವತೆ ಶಕ್ತಿ ದೇವತೆ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಈ ಬಾರಿ ಅತ್ಯಧಿಕ ಸಂಖ್ಯೆಯ ಭಕ್ತರು ದರ್ಶನವನ್ನು ಮಾಡಿದ್ದಾರೆ. ಹಿಂದೆಂದೂ ಕೂಡ ಕಂಡೊರೆಯದಷ್ಟು ದೊಡ್ಡ ಸಂಖ್ಯೆಯ ಭಕ್ತರು ಹಾಸನಾಂಬೆಯನ್ನು ಕಣ್ತುಂಬಿಕೊಂಡಿದ್ದಾರೆ. ಈ ಕ್ಷಣಕ್ಕೂ ನಾವು ಗಮನಿಸಬಹುದು, ಸರತಿ ಸಾಲುಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನಿಂತಿರ್ತಕ್ಕಂಥ ಭಕ್ತರು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಬಾರಿ ಎಲ್ಲವೂ ಕೂಡ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಬಂದಿರತಕ್ಕಂಥ ಭಕ್ತರು ಸುಮಾರು 23 ಲಕ್ಷ ಭಕ್ತರು ಈಗಾಗಲೇ ಬಂದು ಹಾಸನಾಂಬೆ ದರ್ಶನವನ್ನು ಮಾಡಿದ್ದಾರೆ. ನಾಳೆ ಹಾಸನಾಂಬೆ ದರ್ಶನೋತ್ಸವಕ್ಕೆ ಕೊನೆ ದಿನ. ಈಗಾಗಲೇ 1,000 ಟಿಕೆಟ್, 300 ರೂಪಾಯಿನ ಟಿಕೆಟ್, ಹಾಗೆ ಲಡ್ಡು ಪ್ರಸಾದ ಮಾರಾಟದಿಂದ ದಾಖಲೆಯ 20 ಕೋಟಿಗೂ ಅತ್ಯಧಿಕ ಆದಾಯ ದೇಗುಲಕ್ಕೆ ಬಂದಿರತಕ್ಕಂಥದ್ದು. ಸೊ ಇವತ್ತು ಈಗೇನು ಮಧ್ಯಾಹ್ನ 2 ಗಂಟೆಯಿಂದ 3:30ವರೆಗೆ ನೈವೇದ್ಯಕ್ಕೆ ದೇಗುಲವನ್ನು ಮುಚ್ಚಲಾಗಿತ್ತು. ಈಗ ಮತ್ತೆ ದರ್ಶನ ಆರಂಭ ಆಗಿದೆ. ಇವತ್ತು ರಾತ್ರಿ 10 ಗಂಟೆಗೆ ಸರತಿ ಸಾಲುಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ರಾತ್ರಿ 12 ಗಂಟೆಗೆ ದರ್ಶನ ಕ್ಲೋಸ್ ಆಗುತ್ತೆ. ಮತ್ತೆ ಅಲ್ಲಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನೈವೇದ್ಯ ಅಲಂಕಾರ ಪೂಜೆಯನ್ನು ಮಾಡಲಾಗುತ್ತೆ. ನಂತರ ನಾಳೆ ಬೆಳಿಗ್ಗೆ 6 ಗಂಟೆಗೆ ದರ್ಶನ ಆರಂಭ ಆದರೆ ರಾತ್ರಿ 7 ಗಂಟೆವರೆಗೂ ಕೂಡ ನಿರಂತರವಾಗಿ ದರ್ಶನಕ್ಕೆ ಅವಕಾಶನ ಮಾಡಿಕೊಡ್ಲಾಗುತ್ತೆ. ಸೊ ನಾಳೆ ಸಂಜೆ 7 ಗಂಟೆಗೆ ದರ್ಶನ ಆದರೆ ನೈವೇದ್ಯಕ್ಕಾಗಿ ದೇಗುಲದ ಬಾಗಿಲನ್ನು ಮತ್ತೆ ಮುಚ್ಚಲಾಗುತ್ತೆ. ನಂತರ ರಾತ್ರಿ 12 ಗಂಟೆಗೆ ದರ್ಶನ ಮತ್ತೆ ನಾಳೆ ಆರಂಭ ಆಗುತ್ತೆ. ಮತ್ತೆ ಬೆಳಗಿನ ಜಾವದವರೆಗೂ ಕೂಡ ದರ್ಶನ ಇರ್ತದೆ. ಅಲ್ಲಿಗೆ ಸಾರ್ವಜನಿಕ ಭಕ್ತರ ದರ್ಶನ ಕ್ಲೋಸ್ ಆಗುತ್ತೆ. ಸೊ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಹಾಸನಾಂಬೆ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಆ ಮೂಲಕವಾಗಿ ಈ ವರ್ಷದ ಹಾಸನಾಂಬೆ ದರ್ಶನೋತ್ಸವ ಆಗುತ್ತೆ. ಸೊ ಈ ವರ್ಷ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು. ಒಂದು ರೀತಿಯ ಉತ್ತಮ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿತ್ತು. ಶಿಷ್ಟಾಚಾರಕ್ಕೂ ಕೂಡ ಸಮಯ ನಿಗದಿ ಮಾಡಿದ್ರು, ಗೋಲ್ಡ್ ಕಾರ್ಡ್ಗೂ ಕೂಡ ಸಮಯ ನಿಗದಿ ಮಾಡಿದ್ರು. ಹಾಗಾಗಿನೇ ಧರ್ಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಅತ್ಯಂತ ಸುಲಭವಾಗಿ, ಅತ್ಯಂತ ಶೀಘ್ರವಾಗಿ ದರ್ಶನ ಪಡೆಯುವ ಮೂಲಕ ದಾಖಲೆಯ 23 ಲಕ್ಷ ಭಕ್ತರು ಈ ಬಾರಿ ದರ್ಶನ ಮಾಡೋ ಜೊತೆಗೆ 20 ಕೋಟಿಗೂ ಅಧಿಕ ಮೊತ್ತದ ಆದಾಯ ಕೂಡ ದೇಗುಲಕ್ಕೆ ಬಂದಿರತಕ್ಕಂಥದ್ದು.